ಅಯ್ಯ ನನ್ನ ಕೂಸ ನಮ್ಮ ಮನ್ಯಾಗಿದ್ದಾಗ ಎಂಥ ಚಂದ ಇದ್ದಿಪ್ಪ. ಉಣ್ಣಾಕ ತಿನ್ನಾಕ ಏನು ಕಮ್ಮಿ ಇಲ್ದಂಗ ರಾಜ ರಾಜ ಬೆಳೆಸ್ದಂಗೆ ಬೆಳೆಸಿದ್ನಿ ನೀನು. ಇಲ್ಲಿ ಬಂದಾಗಿಂದ ಸೊರಗಿದೆ ಹೆಂಗೆ ನೋಡೊಂದಿಟ್ಟ. ಹೊತ್ತೊತ್ತಿಗೆ ತಿನ್ನೋಂಗಿಲ್ಲ ಉಣ್ಣೋಂಗಿಲ್ಲ. ಯಾರ ಕರೆದು ಕೊಟ್ಟಾಗನ ತಿನ್ನೋದು ಉಣ್ಣೋದು ಮಾಡ್ತಿ. ತಗೋ ತಿನ್ನಪ್ಪ, ಈ ಉಂಡಿ ತಿನ್ನು ಮಗನ. ಅಯ್ಯೋ ಸಾಕ್ ಬಿಡ್ಬೇ ಇವ. ಉಂಡಿ ಮ್ಯಾಗ ಉಂಡಿ ಹಂಗ ಕೊಡತಿ ಸಾಕಾತ್ ನಂಗ. ಏನ ಮಗನ ಅಲ್ಲ, ವಯಸ್ಸಿಗೆ ಬಂದ್ ಗಂಡು ಮಗ ಆಗಿ 4 ಉಂಡಿ ಬಾಳನ ನಿನಗೆ. ನಿನ್ನ ವಯಸ್ಸಿನಾಗ ನಿಮ್ಮಪ್ಪ 10 12 ಉಂಡಿ ತಿಂತಿದ್ದಂತ ನಿಮ್ಮಮ್ಮ ಹೇಳ್ತಿದ್ರ. ಈಗ ನೀನು 4 ಉಂಡಿಗೆ ಅಂದ್ರೆ ಸಾಕು ಬಿಡಕತ್ತಿ ನೋಡ್ದ. ತಿನ್ನ ಇವ ಒಯ್ಲ್ ಬೇನ ಒಯ್ಲಿ ಹಿಡಿ. ಅಲ್ಲ, ನನ್ ಬಿಟ್ರೆ ಈ ಮನ್ಯಾಗ ನಿನಗೆ ಕರೆದ ಹೊಟ್ಟೆ ತುಂಬ ಊಟ ಹಾಕವ್ರು ಯಾರದಾರ ಯಪ್ಪ? ಅವು 3 ಹೆಣ್ಮಕ್ಳು ಅದಾವಲ್ಲ ನನ್ನ ಸೊಸ್ತ್ಯಾರ. ತಾವ ಬಕ್ಕರಿಸ್ತಾವ ಅಡ್ಗೆ ಮನ್ಯಾಗ ಹೋಗಿ ಕುಂತ. ಒಂದಿನಾನು ಬರ್ರಿ ತಿನ್ರಿ ಅಂತ ಅಂದದ ಗೊತ್ತಿಲ್ಲ ನನಗರ. ಅದ್ಯಾಕ್ ಬೇವ, ಎಲ್ಲಾರ್ಕಿಂತ ಮೊದಲ ಮಾವ ನೀವು ಊಟ ಮಾಡ್ತಿರಲ್ಲ. ಉಂತನ ವಯಸ್ಸಾದು ಅಲ್ಲ, ನನಗೆ ಬಾಳೋತನ ಹಸು ತಡ್ಯಾಕ ಆಗುದಿಲ್ಲ. ಅದಕ್ಕೆ ಊಟ ಮಾಡ್ತಾನ. ಅಲ್ಲ, ನೀನು ವಯಸ್ಸಿನ ಮಗ ಅದಿ, ನಿನಗಟ ಏನರ ಹೊತ್ತೊತ್ತಿಗೆ ಮಾಡಿ ಕೊಡ್ಬೇಕು, ಅದೇನರ ತಿನ್ನಿಸೋದು ಕೊಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ಅವ್ರಿಗೆ. ತಾವ ತಲೆಗುಡ್ಕೊಂಡ್ ಕುಂತ ತಾವ ತಿಂತಾವ. ಇರ್ಲಿ ಬಿಡ್ಬೇ ಇವ, ಏನ್ ಮಾಡುದು? ಅದು ಹೋಗ್ಲಿ ಬಿಡು. ನಿನ್ನೆ ನಿನ್ನ ಕೈಯಾಗ 500 ರೂಪಾಯಿ ಕೊಟ್ಟಿನಲ್ಲ, ಎದಕ್ಕೆ ತಗೊಂಡು ಹೋಗಿದ್ದಿ, ಏನು ಮಾಡಿದಿ? ಹೊಳ್ ಬಂದು ಲೆಕ್ಕನ ಕೊಡ್ಲಿಲ್ಲಲ್ಲ. ಅದು ಬೇವ, ನಾನು ಸಂತಿಗೆ ಹೋಗಿನ್ನೆ. ಏನ ಸಂತಿ ತಗೊಬಂದೆ? ಈ ಮನೆಗೆ ನೀನು ಸಂತಿ ತಂದು ಹಾಕಕತ್ತೆ? ನಾ ಒಬ್ಬಕ್ಕೆ ಆಗಿದ್ನಿ ತಂದು ಹಾಕಿ. ನೀ ಎದಕ್ಕೆ ಸಂತಿ ಗಿತ್ತಿ ತರಕ್ ಹೋಗಿದ್ದಿ? ಯಾಕ ಈ ಮನ್ಯಾನವ್ರು ಇಲ್ಲನ ಸಂತಿ ತರಾಕ ಮಾಡಾಕ? ನಿನ್ನ ಕೈಲೇ ತರಿಸ್ಕೋಕತ್ತಾರನ ಅವ್ರ? ಹೇಳಿಲ್ಲ ಯಾರು ಹೇಳಿದಾರ ಅವ್ರು ನಿನಗ ಸಂತಿ ತಗೊಂಬ ಅಂತ? ಹೇಳಿಲ್ಲ ಯಾರು ಹೇಳಿದಾರ? ಒಂದಿಟ ಮಾಡ್ತಾನ ಅವ್ರನ್ನ ಮದ್ವಿ. ಇದು ಸಿಕ್ಕದ ಚಾನ್ಸ್. ಇಲ್ಬೇವ, ನನ್ಗ್ಯಾರು ಹೇಳಿಲ್ಲ. ನೋಡ್ ಮಗನ, ಇದು ನನ್ನ ತವ್ರ ಮನಿ. ನಮ್ಮ ಅಣ್ಣಗೆ ಎಷ್ಟು ಅಧಿಕಾರ ಐತೋ ನನಗೂ ಈ ಮನ್ಯಾಗ ಅಷ್ಟ ಅಧಿಕಾರನ ಐತೆ. ನಾನು ಈ ಮನ್ಯಾಗ ಹುಟ್ಟಿ ಬೆಳೆದು ದೊಡ್ಡಕ್ಕಾಗೆ ಈ ಮನೆಯೊಳಗೆ ಅರ್ಧ ಆಸ್ತಿಗೆ ಹಾರ್ತದನು. ನೀ ಯಾರಿಗೂ ಸಪ್ಪ ಹಾಕ್ಬೇಡ, ನೀ ಏನು ತಂದು ಕೊಡ್ಬೇಡ ಈ ಮನೆಗೆ. ಯಾಕ ನಮ್ಮ ಅಪ್ಪ ಅವ್ವ ಮಾಡಿಟ್ಟ ಆಸ್ತಿ ಒಳಗೆ ನಮ್ಮನ್ನು ಸಾಕಾಗೋದಿಲ್ಲನ ಇವ್ರಿಗೆ? ಹೋಗು, ಎಲ್ಲಿಂದ ಎಲ್ಲಿಗೆಲ್ಲ ಹೊಕ್ಕಾಳ ನಮ್ಮವ್ವ ಒಬ್ಬಕ್ಕೆ. ಅಲ್ವೇ ಈಗ ಅದನ್ನೆಲ್ಲ ಎದಕ್ಕೆ ಮಾತಾಡಕತ್ತಿ? ದಿನಾ 20 ಸಲ ಇದನ್ನ ಹೇಳಿ ಇಡ್ತಿ. ನನಗೂ ಕೇ ಸಾಕಾಗೈತೆ, ಹೋಗತ್ತಾಗಿ ನನ್ನ ಕೆಲಸ ಐತಿ, ನಾ ಹೊಕ್ಕನಂತ. ಅಯ್ಯ ನಿಂದ್ರೇಪ್ಪ, ನೀನು ನಿಮ್ಮಪ್ಪನ ಗತೆ ನನ್ನ ಮಾತನ್ನ ಕೇಳಕ್ವಲ್ಲಿ. ನನ್ನ ಮಾತು ಕೇಳೆ ಚಂದಗೆ ಇದ್ದಿದ್ರ ನಮಗೆ ಇಂಥ ಪರಿಸ್ಥಿತಿ ಎದಕ್ಕೆ ಬರ್ತಿತ್ತು ಹೇಳು? ಯವ್ವ, ನಿನ್ನ ಸ್ಟೋರಿ ಎಲ್ಲ ಕೇಳುವಟ್ಟು ನನಗೆ ಟೈಮ್ ಇಲ್ಲ. ಈಗ ನನ್ನ ಕೆಲಸ ಐತಿ, ನಾ ಆಟ ಹೋಗಿ ಬರ್ತೇನೆ. ಏನೇನು ಕೆಲಸ ಐತೆ? ಏನು ಕೆಲಸ ನಿಂದು? ಅದ ಅಲ್ಲ, ಉಡಾಳ ಗ್ಯಾಂಗ್ ಕಟ್ಕೊಂಡ ಊರು ತಿರುಗುದು? ಇಲ್ವೇವ, ಬ್ಯಾರೆ ಏನೋ ಒಂದಿಟ್ಟು ಕೆಲಸ ಐತಿ, ಹೋಗಿ ಬರ್ತೇನೆ ತಡಿ. ನೋಡ್ತಮ್ಮ, ಹೇಳ್ತಾನೆ ಕೇಳಿಲೆ. ನೀ ಏನಾರ ಮಾಡು, ದೋಸ್ತರ ಜೋಡಿಯಾರ ಅಡ್ಡಾಡು, ಏನು ಬೇಕಾದ ದುನಿಯಾ ಮಾಡ, ನಾ ಏನು ಕೇಳೋದಿಲ್ಲ. ಆದ್ರೆ ನಮ್ಮ ಅಣ್ಣನ ಕಣ್ಣಾಗ, ನಮ್ಮ ಒಯ್ಯನಿ ಕಣ್ಣಾಗ, ನನ್ನ ಸೊಸ್ತ್ಯಾರ ಕಣ್ಣಾಗ ಕೆಟ್ಟಾಗಕ್ಕೆ ಹೋಗಬೇಡ. ಒಳ್ಳೆಯವ್ರನ್ನ ಗತೆ ನಡ್ಕೋ. ಯವ್ವ, ಹೇಳಿದ್ದನ್ನ ಎದಕ್ಕೆ ಹೇಳೇ ನನ್ನ ತಲೆ ತಿಂತಿದಿ? ದಿನಕ್ಕೆ 8 ಸಲ ಹೇಳ್ತಿ ಈ ಮಾತ, ಪ್ರತಿ ಸಲನೂ ಹೇಳೋದನ್ನ. ತಗೋ, ಒಳ್ಳೆಯವನ ಗತೆ ನಡ್ಕೋಬೇಕಿಲ್ಲೋ, ನಡ್ಕೋತಾನೆ ಸುಮ್ಮೀರ. ಹಂಗಲ್ಲ ಲಾಯಪ್ಪ, ಈ ಮನೆಯಾಗ ನಮ್ಮ ಅಣ್ಣಗ ಗಂಡು ಮಕ್ಕಳಿಲ್ಲ, ಗೊತ್ತೈತಿಲ್ಲ ನಿನಗ? ಹೋಗೋ ಮಾರಾಯ, ಏನು ಹೊಸ ಸುದ್ದಿ ಹೇಳ್ದಂಗೆ ಕೇಳ್ತೀನಿ ನೋಡು. ನಿಮ್ಮ ಅಣ್ಣಗ 3 ಮಂದಿ ಹೆಣ್ಮಕ್ಳದಾರು, ಗಂಡು ಮಕ್ಕಳು ಇಲ್ಲ ಅನ್ನೋದು ಇಡೀ ಊರಿಗೆನ ಗೊತ್ತೈತಿ, ನನಗೆ ಗೊತ್ತಿಲ್ಲನ? ಛೇ ಈಗಿನ ಹುಡುಗರಿಗೆ ಒಟ್ಟ ನಿಮಗೆ ತಿಳುವಳಿಕೆ ಕಮ್ಮಿ, ಆಮೇಲೆ ಸಮಾಧಾನ ಕಮ್ಮಿ ನಿಮಗೆ. ಒಟ್ಟ ಹಂಗೆ ಮುಂದೆ ಓಡ್ತೀರಿ. ನಾ ಹೇಳೋದನ್ನ ಒಂದಿಟ ಅರ್ಥ ಮಾಡ್ಕೋ. ನೀ ಏನಾರ ಹುಡುಗರಿಂಬಲ್ಲಿ ಅಡ್ಡಾಡಿ ಏನಾರ ಹೆಸರು ಕೆಡಿಸ್ಕೋ ಅಂತ ಕೆಲಸ ಮಾಡಿ ನಮ್ಮ ಅಣ್ಣ ತನ್ನ ಮಗಳನ್ನ ಕೊಡಾಕ ಒಳ್ಳೆಯದು ಅಂದಂದ್ರೆ ಏನು ಮಾಡ್ತಿ? ಅದಕ್ಕೆ ಒಂದಿಟ ಅವ್ರ ಕಣ್ಣಾಗ ಒಳ್ಳೆ ಇದಾವ್ರಂಗೆ ನಡ್ಕೋ. ಆಮೇಲೆ ಮದುವೆದು ಆಗು ಮಾತಾಡ್ಸೊಂಬೀರ, ಆಮೇಲೆ ಬೇಕಾದ ದುನಿಯಾ ಮಾಡೋಂತ್ಯ. ನೀನೇನು ಕೇಳೋದಿಲ್ಲ. ಹ್ಞೂ ಬೇವ, ಮದ್ವೆ ನನಗೂ ರತ್ನ ಅಂದ್ರೆ ಭಾಳ ಇಷ್ಟ. ಆಕಿನ ಮದುವೆ ಆಗಾಕ ನಾ ಎಷ್ಟು ಒಳ್ಳೆಯವನ ಗತೆ ನಡ್ಕೋ ಹಾಕನೂ ರೆಡಿ ಅದನ. ಹಲ್ಕಿಸದ ಮದುವೆ ಅಂದ್ರೆ ಹಂಗೆ 32 ಹಲ್ಲು ಮೇಲೆ ಬರ್ತಾವ ನೋಡು. ಅದೇನೋ ಐತಲ್ಲ, ಮದುವೆ ಅಂದ್ರೆ ನಗತಾನ, ತಂದಾಕಂದ್ರೆ ಅಳತಾನ ಅಂತ ಹೇಳಿ ಮೊದಲ ದುಡ್ಯಾಕೊಂದು ದಾರಿ ಮಾಡ್ಕೋದು, ಜೀವನ ದಂಡಿಗೆ ಹಚ್ಕೋದು, ಏನಾರ ಒಂದಿಟ ಅರುವುದು ಐತಿ ನಿನಗೆ? ಬರೇ ಹುಡುಗರಿಂಬಾಲೆ ಓನಿ ಊರೂರ ಹಂತಿ ಕಟ್ಟೋದನ ಆತ. ಹಿಂಗಾರ ನಮ್ಮ ಅಣ್ಣ ಯಾವಾಗ ಹೆಣ್ಣು ಕೊಡ್ಬೇಕು ನಿನಗೆ? ಬಿಡ್ಬೇ ಇವ, ಏನು ಒಟ್ಟ ನಾ ರತ್ನಾನ್ ಮದುವೆ ಆಗ್ಬೇಕಿಲ್ಲೋ, ನೀ ಚಿಂತೆ ಬಿಡ. ನಾ ಹೆಂಗೆ ಮದುವೆ ಆಗಬೇಕು, ಏನು ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತೆ. ಏನು ಮಾಡ್ತೀಯ ನೋಡ್ಬಾ. ಅತ್ತಿ ರತ್ನ ಬಂದ್ಲು, ಈ ಉಂಡಿ ಮುಚ್ಚಿಟ್ಕೋತಂತಡಿ. ಮತ್ತು ಈ ಉಂಡಿ ಎಲ್ಲಿಯೂ ತಂದಾರೋ ಅಂತ ಹೇಳಿ ಸಂಶಯ ಬರಬಾರ್ದು. ಯಾಕಂದ್ರೆ ಅವ್ರು ಇಲ್ದಾಗ ತುಪ್ಪ ತುಡುಗ್ ಮಾಡ್ಕೊಂಡ ಕಟ್ಟಿದಾನ ಅದಕ್ಕೆ. ಬಾರವ ತಂಗಿ. ಅತ್ತಿ ಸಂಜೆಗೆತಿ ಚಾ ಮಾಡಿದ್ದು, ಬರ್ರಿ ಚಾ ಕುಡಿ ಬರ್ರಿ.
ಹಾ ಹಾ ಬಂದ್ ನಡಿವಾ ಬಂದ್ ನಡಿ. ರತ್ನ ನನ್ನ ಕರೀದಿಲ್ಲ ನಾ ಚಾ ಕುಡಿಯಾಕ ನಿಮ್ಮ ಅತ್ತಿನಷ್ಟ ಕರೆಯಕತ್ತಿ. ತನ್ನ ಹೆಂಡತಿ ಜೋಡಿ ಯಾರ ಹೆಂಗ್ ಮಾತಾಡ್ತಾನ ನೋಡು. ನೀವು ಬರ್ರಿ ಮಾವ, ಎಲ್ಲರಿಗೂ ಚಾ ಮಾಡಿಟ್ಟತಿ, ಬರ್ರಿ. ಇವ ನನ್ನೂ ಕರೆದ್ಲ್ಬೇ. ಇಲ್ಲ ಏ ನಿನ್ನ ಕರೀದ ಏನು ಮಾಡ್ತಾಳು ನಿನ್ನ ಏನು ತ್ಯಾಗೋ ಆಕೆಗೆ. ನಡಿ ಹೋಗುಣ. ಆಯ್ತತಿ ನೀವು ಬರ್ರಿ ಹಂಗಾರ. ಅಯ್ಯ ರತ್ನ ನಿಂದ್ರಿಲ್ಲ. ಯಾಕ್ರಿ ಮಾವರ? ಏನಿಲ್ಲ, ಇವತ್ತೊಂದು ಹೊಸ ಪಿಕ್ಚರು ಥಿಯೇಟ್ರಿಗೆ ಬರತ್ತಂತ ಎಲ್ಲರೂ ಥಿಯೇಟ್ರಿಗೆ ಹೋಗೋಣಂತ ಮಾತಾಡತ್ತಿದ್ದು. ನಾವು ಹೋಗೋಣ. ಏನ್ರಿ ಪಿಕ್ಚರ? ಅಲ್ರಿ ಮಾವರ, ನಾವಲ್ರಿ. ಯವ್ವ ನೋಡಿವ ಬರೇ ಒಲ್ಲೆ ಅಂತಾಳೆ. ಎಲ್ಲಿ ಕರೆದ್ರೇನು? ಅಯ್ಯ ನನ್ನ ಮಗ ನಿಂಬಲ್ಲಿ ಹೋಗಾಕ ನಿನಗೇನಕತಿ? ಇಂದಲ್ ನಾಳೆ ನಿನ್ನ ಮದುವೆ ಆಗು ಗಂಡವ. ಹೋಗಿ ಬರೋಗ ಒಂದು ಜೋಡಿ ಪಿಕ್ಚರ್ ಬಂದತಂತ ನೋಡಿ ಬರೋಗ್ರಿ. ನಮ್ಮ ಕಾಲದಾಗೆಲ್ಲ ಪಿಕ್ಚರು ಗಿಚ್ಚರು ಏನೂ ಇರಾಕಿಲ್ಲ. ಈಗ ನಿಮ್ಮ ಕಾಲದಾಗೆಲ್ಲ ಅನುಕೂಲ ಅದಾವು. ಹೋಗಿ ಅಡ್ಡಾಡೆ ಬರೋದಲ್ಲ. ಇಲ್ರಿ ಅತ್ತೀರಿ, ನಾವಲ್ರಿ. ಅಲ್ಲ ಯಾರೋ ಹೊರಗಿನವ್ರು ಕರೆಯಕತ್ತಾರ ಅನ್ನೋರಂಗೆ ಮಾತಾಡ್ತೀಯಲ್ಲ ರತ್ನ. ನಾ ಇಂದಲ್ ನಾಳೆ ನಿನ್ನ ಮದುವೆ ಆಗವ ನನ್ನ ಜೋಡಿ ಬರಾಕ ಏನು ಹೆದರಿಕೆ ನಿನಗ? ಅಲ್ಲ ಮಾವಾಗ ಹೇಳಲ್ಲೇನ ಬೇಕಾರ? ನಡಿ ಮಾವಾಗ ಅತ್ತಿಗೆ ಹೇಳಿಕಾರ ಕರ್ಕೊಂಡು ಹೋಕ್ಕನು. ರೆಡಿ ಆಗೋಗು, ಹೋಗಿ ಬರೋನು. ಇಲ್ಲಿಲ್ರಿ ಮಾವರ, ನನಗೆ ಹಂಗೆಲ್ಲ ಬರಕ್ಕೆ ಇಷ್ಟ ಆಗೋದಿಲ್ರಿ, ನಾವಲ್ಲೇ ರೀ. ಏನ ಇಷ್ಟ ಆಗುದಿಲ್ಲ? ಏನು ಹೇಳಕತ್ತಿ ನೀನು? ಯವ್ವ ನೋಡ್ಬೇ, ನಾ ಅಂದ್ರ ಇಷ್ಟ ಇಲ್ಲ ಅಂತ ಹೇಳಕತ್ತಾಳು. ನೋಡ್ರತ್ನ, ನೀಂದಲ್ ನಾಳೆ ನನ್ನ ಮಗನ ನನ್ನ ಮದುವೆಯಾಗೆ ಅವಾಗ ಏನು ತೆಗ್ ಬರಬೇಕು, ಒಂದಿಟ ವಿಚಾರ ಮಾಡಿ ಮಾತಾಡ. ಅಲ್ಲ ಏನು ನನ್ನ ಮಗ ಏನು ಹೇಳಬಾರ್ದು ಹೇಳಿದಾನ? ಈಗ ಎಲ್ಲ ಜೋಡಿಗಳೂ ಜೋಡಿಯಾಗಿ ಪಿಕ್ಚರು ಅಲ್ಲೇ ಇಲ್ಲೇ ಅಂಥೇಳಿ ಅಡ್ಡಾಡ್ತಾರೆ ಈಗ. ಅಂಥದ್ರಾಗ ಪಾಪ ಆಸೆ ಪಟ್ಟು ನನ್ನ ಮಗ ಕರೆಯಕತ್ತಾನು, ಹೋಗಾಕ ನಾಟಕ ಮಾಡಕತ್ತೇನ? ಅತ್ತೀರಿ ಬೇರೆ ಯಾರು ಹೆಂಗೋ ಏನೋ ನಂಗೆ ಗೊತ್ತಿಲ್ರಿ, ಆದ್ರೆ ನಂಗೆ ಹಾಗೆಲ್ಲ ಹೋಗಾಕ ಇಷ್ಟ ಆಗೋದಿಲ್ರಿ. ಛೇ ನೋಡಿವ ಹೆಂಗ್ ದಾರಿ ತರ್ತೀಯೋ ತಗೊಂಡ್ ಬಾ. ನೋಡ್ರತ್ನ, ನನ್ನ ಮಗನಂತ ಹುಡುಗ ನಿನಗೆಲ್ಲೂ ಸಿಗುದಿಲ್ಲ. ನಿಮ್ಮಪ್ಪ ನಿಮ್ಮ 3 ಮಂದಿ ಹೆಣ್ಮಕ್ಳನ್ನು ಚಲೋ ಮನೆಗೆ ಖರ್ಚು ಮಾಡಿ ದೊಡ್ಡ ಮನೆತಾನು ಕೊಟ್ಟ ಮದುವೆ ಮಾಡ್ತಾನು ಅಂಥದ್ದು ಕನಸು ಕನಕತ್ತೇನ? ಮರ್ತು ಬಿಡೋದನ್ನೆಲ್ಲ. ಈಗ ನಿಮ್ಮನ್ನು ಹಚ್ಕೊಳಂಗಿಲ್ಲವ. ನನಗೆ ಯಾರೂ ಇಲ್ಲ, ನನ್ನ ಬಾಳೆಗೆ ನಾ ಒಬ್ಬ ಅಂಥೇಳಿ ಆರಾಮ್ ಇರ್ತಾನು. ಇನ್ನು ನಿಮ್ಮ ಮದುವೆ ಜವಾಬ್ದಾರಿ ತಗೋತಾನ? ಅದಕ್ಕೆ ಹೇಳ್ದ ಅವ್ರ ಮಾತು ಕೇಳ್ಕೊಂತ ಇರಾಕ್ ಕಲ್ಕೋ. ನಮಸ್ಕಾರ ರೀ ಎಲ್ಲರಿಗೂ. ಒಂದು ಹೆಣ್ಮಗಳ ಜೀವನ ಅಂದಮೇಲೆ ಸಣ್ಣಂದಿರ್ತ ಮದುವೆ ಆಗೋ ಮಟನು ತಂದೆ ಆಸರ, ಅಂತಂಬ್ರ ಆಸರ, ಮದುವೆ ಆದಮೇಲೆ ಗಂಡನ ಆಸರ, ವಯಸ್ಸಾದ್ಮೇಲೆ ಮಕ್ಕಳ ಆಸರ, ಹಿಂಗೆ ಒಂದೊಂದು ಹಂತದೊಳಗೂ ಒಬ್ಬೊಬ್ಬರ ಆಸರ ಬೇಕ್ರಿ ಹೆಣ್ಮಕ್ಳಿಗೆ. ಯಾವುದರ ಒಂದು ಆಸರೆ ಒಳಗೂ ಏನಾದರೂ ಕೊರತೆ ಇತ್ತಂದ್ರೂ ಆ ಹೆಣ್ಮಕ್ಳು ಭಾಳ ಕಷ್ಟಪಡ್ಬೇಕಾಕತಿ. ಹಂಗೆ ರತ್ನಾನ್ ಜೀವನನು 3 ಹೆಣ್ಮಕ್ಳನ್ನು ಕಾರಣಕ್ಕೆ ಮಕ್ಕಳಂದ್ರೆ ಇಷ್ಟನೇ ಇಲ್ದಿರೋ ತಂದೆ ಅವ್ರ ಬಗ್ಗೆ ಏನೂ ಚಿಂತೆ ಮಾಡೋದಿಲ್ರಿ. ಇನ್ನು ಸಣ್ಣ 2 ತಂಗಿಗಳದಾರು, ಅವ್ರ ಜೀವನ ದಂಡಿಗೆ ಹಚ್ಚಬೇಕನ್ನೋ ಜವಾಬ್ದಾರಿನೂ ರತ್ನನ ಮೇಲೆ. ಇದೆಲ್ಲದರ ನಡುವೆ ಹೆಣ್ಮಕ್ಳಷ್ಟೇ ಇದ್ದಿದ್ದಕ್ಕೆ ಆಸ್ತಿ ಎಲ್ಲ ಬೇರೆದವ್ರ ಪಾಲಿಗೆ ಹೋಗ್ತೈತೆ ಅಂತ ಹೇಳಿ ಈ ಆಸ್ತಿನೂ ತಾನೇ ಹೊಡ್ಕೋಬೇಕಂತ ಹೇಳಿ ಮಗನಿಗೆ ಮದುವೆ ಮಾಡಿಕೊಂಡ ಇಲ್ಲೇ ಉಳಿಬೇಕನ್ನೋ ಅತ್ತೆ. ಏನು ಅರ್ಹತೆ ಇಲ್ದಿರು, ನೌಕರಿ ಇಲ್ದಿರು, ಏನು ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ರೂ ಅತ್ತಿ ಮಗಳನ್ನ ಮದುವೆಯಾಗಿ ಜೀವನ ದಂಡಿಗೆ ಹಚ್ಕೋಬೇಕನ್ನೋ ಅತ್ತಿ ಮಗ. ಇವರೆಲ್ಲದರ ನಡುವೆ ರತ್ನಾನ್ ಜೀವನ ಏನಕ್ಕತ್ತೆ ಅನ್ನೋದನ್ನು ಈ ಕತೆ ರೀ. ಆಯ್ತು, ಮುಂದೆ ಇದೆ ಕತೆ ಮುಂದುವರಿತೈತಂತ. ಕತೆ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇನಿ. ಕತೆ ನೋಡ್ಕೊಂಬಂದ್ರಲ್ಲ, ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ. ಮತ್ತು ಕಾಮಿಡಿ ವೀಡಿಯೋಸೂ ಇರ್ತಾರೆ ರೀ. ಡೈಲಿ ಇದನ್ನೊಂದು ಹಾಕ್ತೀನಿ, ಒಂದೊಂದು ಕಾಮಿಡಿ ವೀಡಿಯೋಸ್ ಮಾಡ್ಕೊತ ಹೋಗ್ತೇನೆ ರೀ. ಎಲ್ಲನೂ ನೋಡಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೇನಿ ರೀ. ನಿಮ್ಮ ಗಿರ್ಜಕ್ಕನ ಕತೆಗಳೂ ಬರ್ತಾವ್ರಿ. ಆಯ್ತಲ್ಲ, ಧನ್ಯವಾದಗಳು ಎಲ್ಲರಿಗೂ.